ನಮಸ್ತೆ ಮಾತೃಭೂಮಿ. ಮ್ಯಾಜಿಕ್ ಸೀಡ್ ಎಳ್ಳು ನ್ಯಾಚುರಲ್ ಮಲ್ಟಿವಿಟಮಿನ್ ಗೊತ್ತಾ? ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಚಿಕ್ಕ ಬೀಜದಲ್ಲಿ ದೊಡ್ಡ ಶಕ್ತಿ. ನಿಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಕಣ್ಣಿಗೆ ಕಾಣದೆ ಎಲ್ಲೋ ಮೂಲೆಯಲ್ಲಿ ಬಿದ್ದಿರುವ ಒಂದು ಸಣ್ಣ ಬೀಜ, ಆದರೆ ಅದರೊಳಗೆ ಅಡಗಿದೆ ಆರೋಗ್ಯದ ದೊಡ್ಡ ರಹಸ್ಯ. ಎಷ್ಟು ಚಿಕ್ಕದು ಅಷ್ಟು ಎಲುಬನ್ನು ಗಟ್ಟಿಯಾಗಿಸಬಲ್ಲದು, ರಕ್ತ ಹೆಚ್ಚಿಸಬಲ್ಲದು, ಚರ್ಮದ ಕಾಂತಿ, ಹೃದಯದ ಆರೋಗ್ಯ ಇವೆಲ್ಲವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಅದು ಏನಂತ ಗೊತ್ತಾ? ಅದೇ ಎಳ್ಳು ಕಣ್ರಿ. ಸೆಸಮಮ್ ಇಂಡಿಕಮ್ ಎಂದು ಜಗತ್ತಿನಾದ್ಯಂತ ಗುರುತಿಸುವ ಈ ಸಸ್ಯ ಕನ್ನಡಿಗರ ಪಾಲಿಗೆ ಎಳ್ಳು, ಸಂಸ್ಕೃತದಲ್ಲಿ ತಿಲ. ಎಳ್ಳಿನ ಮೂಲವೇ ಭಾರತ. ಹೌದು, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಎಳ್ಳನ್ನು ಬಳಸಲಾಗುತ್ತಿದೆ. ಇತ್ತೀಚೆಗೆ ಅದರ ಬಳಕೆ ಕಡಿಮೆಯಾಗಿದೆ, ಆದರೂ ಎಳ್ಳು ನಮ್ಮ ಜೀವನದ ಒಂದು ಭಾಗವಾಗಿದೆ. ಎಳ್ಳಿನಲ್ಲಿವೆ 3 ಪ್ರಮುಖ ವಿಧಗಳು: ಕಪ್ಪು ಎಳ್ಳು, ಬಿಳಿ ಎಳ್ಳು, ಕೆಂಪು ಎಳ್ಳು. ಆಯುರ್ವೇದ ತಿಳಿಸಿದೆ ಇದರ ತಾಕತ್ತು. ಹೌದು, ತಿಲಹ ಬಲ್ಯಃ ಕೇಶ್ಯಃ ತ್ವಚ್ಯಃ ವಾತಹರಃ. ಚರಕ ಸಂಹಿತೆಯಲ್ಲಿ ಇದನ್ನು ಬಲ್ಯ ದೇಹಕ್ಕೆ ಶಕ್ತಿ ನೀಡುವುದು, ವಾತಹರ ವಾತದೋಷ ಕಡಿಮೆ ಮಾಡುವುದು, ಕೇಶ್ಯ ಕೂದಲಿಗೆ ಒಳಿತು ಮಾಡುವುದು, ಕೂದಲಿನ ಬಲವರ್ಧನೆ ಮಾಡುವುದು, ತ್ವಚ್ಯ ಚರ್ಮ ಆರೋಗ್ಯದ ಸುಧಾರಣೆ, ಸ್ನಿಗ್ಧ ದೇಹದ ಒಣತನ ಕಡಿಮೆ ಮಾಡುವುದು, ಅಗ್ನಿದೀಪಕ ಜೀರ್ಣಶಕ್ತಿ ಬೆಳೆಸುವುದು ಎಂದು ವಿವರಿಸಲಾಗಿದೆ. ಇನ್ನು ಸುಶ್ರುತ ಸಂಹಿತೆಯಲ್ಲಿ ತಿಲ ತೈಲವನ್ನು ಶ್ರೇಷ್ಠ ತೈಲ ಎಂದು ಹೇಳಲಾಗಿದೆ. ಇದನ್ನ ಅಭ್ಯಂಗ, ವ್ರಣಚಿಕಿತ್ಸೆ, ಕರ್ಣಪೂರಣ, ದಂತ ಆರೈಕೆ, ಸಂಧಿವಾತಗಳಿಗೆ ಬಳಸಬಹುದು ಎಂದು ಹೇಳಲಾಗಿದೆ. ಯಾಕಿದು ಮ್ಯಾಜಿಕ್ ಸೀಡ್? ಸಣ್ಣ ಬೀಜದಲ್ಲೇ ಇದೆ ತುಂಬಾ ಪೋಷಕಾಂಶ. ಹೌದು, 100 ಗ್ರಾಂ ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಜಿಂಕ್, ಐರನ್, ಕಾಪರ್, ವಿಟಮಿನ್ ಬಿ, ಆರೋಗ್ಯಕರ ಕೊಬ್ಬು, ಪ್ರೋಟೀನ್, ಫೈಬರ್, ಆಂಟಿ ಆಕ್ಸಿಡೆಂಟ್ಸ್ ಹೀಗೆ ಇನ್ನು ಅನೇಕ ಸಂಯೋಜಕಗಳಿವೆ. ಆದ್ದರಿಂದ ಇದು ಕೇವಲ ಒಂದು ಬೀಜ ಅಲ್ಲ, ಒಂದು ನ್ಯಾಚುರಲ್ ಮಲ್ಟಿವಿಟಮಿನ್. ಪ್ರಯೋಜನಗಳನ್ನೇ ತುಂಬಿ ನಿಂತ ಎಳ್ಳು. ಕ್ಯಾಲ್ಸಿಯಂ ಎಂದಾಕ್ಷಣ ಹಲವರು ಹಾಲನ್ನೇ ನೆನೆಸುತ್ತಾರೆ, ಆದರೆ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ತುಂಬಾ ಅಧಿಕವಾಗಿದೆ. ಮಹಿಳೆಯರ ಸೂಪರ್ ಫುಡ್ ತಿಲ. ಮಹಿಳೆಯರಿಗೆ ಎಳ್ಳು ತುಂಬಾ ಅವಶ್ಯಕವಾಗಿದೆ, ಏಕೆಂದರೆ ಇದರಲ್ಲಿರುವ ಐರನ್ ಮತ್ತು ಕ್ಯಾಲ್ಸಿಯಂ ಹಾರ್ಮೋನ್ ಬ್ಯಾಲೆನ್ಸ್ಗೆ ಸಹಾಯ ಮಾಡುತ್ತದೆ. ಮುಟ್ಟಿನ ಸಮಯದಲ್ಲಿ ದುರ್ಬಲತೆಯನ್ನು ಕಡಿಮೆಗೊಳಿಸಲು ಇದು ಸಹಕಾರಿ. ಕೂದಲು ಮತ್ತು ಚರ್ಮಕ್ಕೆ ಮ್ಯಾಜಿಕ್. ಎಳ್ಳಿನ ಎಣ್ಣೆ ಮತ್ತು ಎಳ್ಳು ಸೇವನೆ ಎರಡೂ ಕೂದಲು ಮತ್ತು ಚರ್ಮಕ್ಕೆ ಉಪಯುಕ್ತ. ಕೂದಲುಗಳ ಬೇರು ಗಟ್ಟಿಯಾಗಲು, ಒಣತನ ಕಡಿಮೆಯಾಗಲು, ಬೇಗ ಬಿಳಿಯಾಗುವುದನ್ನು ನಿಧಾನ ಮಾಡಲು, ಗ್ಲೋ ಕೊಡಲು, ಏಜಿಂಗ್ ಸೈನ್ಸ್ಗಳನ್ನು ನಿಧಾನ ಮಾಡಲು ಎಳ್ಳು ಸಹಕಾರಿ. ಇದೊಂದು ಅದ್ಭುತ ಹೃದಯ ಸ್ನೇಹಿ ಆಹಾರ. ಎಳ್ಳಿನಲ್ಲಿ ಇರುವ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಹೃದಯಕ್ಕೆ ಒಳ್ಳೆಯದು. ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಬಿಪಿ ನಿಯಂತ್ರಣ, ರಕ್ತನಾಳಗಳ ಆರೋಗ್ಯ. ಇಂದಿನ ರೋಗಗ್ರಸ್ತ ಸಮಾಜಕ್ಕೆ ಎಳ್ಳು ಒಂದು ಅಮೂಲ್ಯ ಆಹಾರ ಎನ್ನಬಹುದು. ಮಲಬದ್ಧತೆಗೂ ಸಹಕಾರಿ ಈ ಎಳ್ಳು. ಎಳ್ಳಿನಲ್ಲಿ ಫೈಬರ್ ಇದೆ. ಇದು ಬೋವೆಲ್ ಮೂವ್ಮೆಂಟ್ ಅನ್ನು ಸುಲಭ ಮಾಡಿ ಮಲಬದ್ಧತೆಯನ್ನು ಕಡಿಮೆಗೊಳಿಸುತ್ತದೆ. ರಿಸರ್ಚ್ಗಳಲ್ಲೂ ಎಳ್ಳಿನದ್ದೇ ಹವಾ. ಅನೇಕ ರಿಸರ್ಚ್ಗಳ ಪ್ರಕಾರ ಎಳ್ಳಿನಲ್ಲಿ ಇರುವ ಸೆಸಮಿನ್, ಸೆಸಮಾಲ್, ಲಿಗನಾನ್ಸ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತವೆ. ಅಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ಕಂಟ್ರೋಲ್, ಬ್ಲಡ್ ಪ್ರೆಷರ್ ಸಪೋರ್ಟ್, ಇನ್ಫ್ಲಮೇಷನ್ ರಿಡಕ್ಷನ್ನಿಗೂ ಎಳ್ಳು ಸಹಕಾರಿ ಎಂದು ಕಂಡುಕೊಳ್ಳಲಾಗಿದೆ. ಹೇಗೆಲ್ಲ ತಿನ್ನಬಹುದು ಎಳ್ಳನ್ನು? ಬೆಳಗ್ಗೆ ನೆನೆಸಿದ ಎಳ್ಳು 1 ಚಮಚ, ಬೆಲ್ಲ ಮತ್ತು ಎಳ್ಳಿನ ಲಡ್ಡು. ಇದು ಶಕ್ತಿ, ಐರನ್ ಮತ್ತು ಕ್ಯಾಲ್ಸಿಯಂನ ಸಮ್ಮಿಶ್ರಣ. ಇನ್ನು ಎಳ್ಳನ್ನು ಚಟ್ನಿ ಪುಡಿ ಮಾಡಿ ಅನ್ನಕ್ಕೆ ಬೆರೆಸಿ ತಿನ್ನಬಹುದು. ಎಳ್ಳೆಣ್ಣೆಯನ್ನು ಕಡಿಮೆ ಪ್ರಮಾಣದಲ್ಲಿ ಕುಕ್ಕಿಂಗಿಗೆ ಬಳಸಬಹುದು. ಎಷ್ಟು ತಿನ್ನಬೇಕು? ಸ್ವಭಾವತಃ ಎಳ್ಳು ಉಷ್ಣಕಾರಿಯಾದ್ದರಿಂದ 1 ರಿಂದ 2 ಟೀ ಸ್ಪೂನ್ ದಿನಕ್ಕೆ ಸಾಕು. ಯಾವ ಸೀಸನ್ ಅಲ್ಲಿ ಇದು ಬೆಸ್ಟ್? ಚಳಿಗಾಲದಲ್ಲಿ ಎಳ್ಳು ಬಹಳ ಒಳ್ಳೆಯದು, ದೇಹಕ್ಕೆ ಉಷ್ಣತೆ ಕೊಡುತ್ತದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಚಿಯಾ ಸೀಡ್ಸ್, ಅಕ್ರೂಟ್, ಡ್ರ್ಯಾಗನ್ ಫ್ರೂಟ್ಗಳ ಟ್ರೆಂಡ್ ಶುರುವಾಗಿದೆ. ಯೋಚಿಸಿ ನೋಡಿ, ಇಷ್ಟೆಲ್ಲ ಉಪಕಾರಿಯಾದ ಎಳ್ಳಿಗೆ ಏಕೆ ಈ ಟ್ರೆಂಡ್ ಸೃಷ್ಟಿಯಾಗಿಲ್ಲ? ಸಿಂಪಲ್, ಏಕೆಂದರೆ ಇದು ಭಾರತದ್ದಲ್ವಾ. ಭಾರತೀಯರು ಎಂದಿಗೂ ಎಳ್ಳನ್ನು ಶ್ರೇಷ್ಠ ಆಹಾರ ಎಂದು ಒಪ್ಪಿಕೊಳ್ಳದ ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತಿದೆ. ಗೊತ್ತಿರಲಿ, ಭಾರತೀಯರಾದ ನಾವೇ ನಮ್ಮ ಪೂರ್ವಜರು ಹೇಳಿದ್ದನ್ನು ಪಾಶ್ಚಿಮಾತ್ಯರು ದೃಢೀಕರಿಸಿದ ನಂತರವೇ ನಂಬುತ್ತಿದ್ದೇವೆ ಎಂದರೆ ಎಷ್ಟು ಬ್ರೈನ್ ವಾಶ್ ಆಗಿದ್ದಿರಬೇಡ. ಒಮ್ಮೆ ಇದರ ಬಗ್ಗೆ ಅವಲೋಕಿಸಿ. ಏನೇ ಇರಲಿ, ಎಳ್ಳನ್ನು ನಾವು ಬಳಸದಿದ್ದರೆ ನಷ್ಟ ಯಾರಿಗೆ? ಎಳ್ಳಿಗಂತೂ ಅಲ್ಲ, ನಮಗೆ ತಾನೆ. ಯೋಚಿಸಿ, ಎಳ್ಳನ್ನು ಬಳಸಿ, ಆರೋಗ್ಯ ವೃದ್ಧಿಸಿ.
ಇದಾಗಿತ್ತು ಮಿತ್ರರೇ ಸೂಪರ್ ಫುಡ್ ಎಳ್ಳಿನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.